ಸರ್ಕಾರ ಏನು ರೀಸನ್ ಕೊಡ್ತಾ ಇದೆ ಸರ್? ಯಾಕೆ ವಿಳಂಬ? ಏನು ರೀಸನ್ನೇ ಕೊಡಲ್ವಲ್ಲ, ಅವ್ರು ಮಾತಾಡಿದ್ರೆ ತಾನೆ. ಚರ್ಚೆ ಮಾಡಿದ್ರೆ ಏನಾದ್ರು ಅದಕ್ಕೆ ಕನ್ಕ್ಲೂಷನ್ ಬರುತ್ತೆ. ಚರ್ಚೆನೇ ಮಾಡಲ್ವಲ್ಲ. ಅವರೇ ಸಾಯ್ತು, ಓಕೆ, ಐ ವಿಲ್ ಕನ್ಸಿಡರ್ ಇಟ್, ಐ ವಿಲ್ ಕ್ಲಿಯರ್ ಇಟ್ ಅಂತಾರೆ. ಸೊ ದಟ್ಸ್ ಆಲ್. 31 ವರ್ಷಗಳ ಬಳಿಕ ಇನ್ನೂ ಜನರನ್ನ ಹುಡುಕಿ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅನ್ನೋಂಥದ್ದು ಚರ್ಚೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಲಾಸ್ಟ್ ಗೌರ್ಮೆಂಟ್ ಫಾರಮ್ ಆದಮೇಲೆ ಹಳೇ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ, ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ ವಿನ ಯಾವುದೇ ಒಬ್ಬರ ಮೇಲೆ ಒಂದು ಕೇಸನ್ನು ಹಾಕಿ ಅಂತ ಇಲ್ಲಿವರೆಗೆ ನಮ್ಮ ಗೌರ್ಮೆಂಟು ಅಥವಾ ನಮ್ಮ ಇಲಾಖೆ ಆ ಥರದ ಪ್ರೋಸೆಸ್ ಮಾಡಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಚುನಾವಣೆ ಇಟ್ಕೊಂಡು ಹಬ್ಬಿಸ್ತಾರೆ. ಅವ್ರಿಗೆ ಏನಾಗುತ್ತೆ, ಬಂಡವಾಳ ಇಲ್ಲ. ಬಂಡವಾಳ ಮೀನ್ಸ್ ಅಂತಂದರೆ ಹಿಂದಿನ 5 ವರ್ಷದ ಪರ್ಫಾರ್ಮೆನ್ಸ್ ಇಲ್ಲ. ಸೊ 60ಕ್ಕೆ ಬಂದಿದ್ದಾರೆ, ನಿಮಗೆ ಗೊತ್ತಿದೆ. ಅವ್ರು 100-150 ಗೆಲ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ನ ದೇಶ ಎಲ್ಲ ರಾಜ್ಯ ಎಲ್ಲ ಸುತ್ತಿಸಿದ್ರು. ಭಾಳಷ್ಟು ಚುನಾವಣೆ ಪ್ರಕ್ರಿಯೆ ಮಾಡಿದ್ರು, ಆಗಲಿಲ್ಲ ಅವ್ರ ಕೈಲಿ. ಸೊ ಫೇಲ್ ಆಗಿದ್ದೀವಿ ಅಂತ ಗೊತ್ತಾಗಿದೆ. ಏನಕ್ಕೆ ಫೇಲ್ ಆಗಿದ್ದಾರೆ? 3 ಜನ ಮುಖ್ಯಮಂತ್ರಿ ಆದರು ಕಳೆದ 5 ವರ್ಷದಲ್ಲಿ. ಸೊ ಜನತಾದಳದವರು ಒಂದು ಮಿಷನ್ 123 ಅಂತ ಹೇಳಿದರು. 123 ಬರಲಿಲ್ಲ. ಸಿಂಗಲ್ ಗೌರ್ಮೆಂಟ್ ಅಂದರೆ ಏನಂತ ಹೇಳಿದರು ಗೊತ್ತಾ? ನೀವು ಹೇಳಲ್ಲ ಬಿಡು. ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಗೆಪ್ಪಿದೆಯಾ? ಹಾಂ, ನಾ ಏನಾರ ಸಿಂಗಲ್ ಗೌರ್ಮೆಂಟ್ ಬರ್ದಿದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಜನತಾದಳದವರು. ಸೊ ಇವರು ನಾವೇ ಫಸ್ಟು, ನಮ್ಮ ಹುಡುಗ ಹೇಳ್ತಾನೆ, ಪರವಾಗಿಲ್ಲ ಸುಮಾರು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಬ್ರದರ್. ಸೊ ಇವರು ಅದೇ ಥರ 100-120 ನಾವೇ ಅಂತ ಹೇಳ್ತಿದ್ರು. ಈಗ 60ಕ್ಕೆ ಹೋದರು, 19ಕ್ಕೆ ಹೋದರು. ಅಲ್ಲಿಗೇನು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಬಗ್ಗೆ ಜನ ಅವ್ರು ಕೊಟ್ಟಿರೋ ಭರವಸೆ ಬಗ್ಗೆ ವಿಶ್ವಾಸ ಇಲ್ಲ. ನಾವು 5 ಗ್ಯಾರಂಟಿ ಕೊಟ್ಟು ನಮ್ಮ ಮೇಲೆ ಭರವಸೆ ಇಟ್ಟರು, ಅವ್ರ ಮೇಲೆ ಇಡೋಲ್ಲ ಅಂದ್ರೇನು? ನಮ್ಮ ಆಡಳಿತದ ಬಗ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ACC ಕಾಂಗ್ರೆಸ್ ಲೀಡ್ರ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ ನಂಬಿಕೆ ಇತ್ತು, ಜನ ಓಟ್ ಕೊಟ್ಟರು. ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾ ಇದೆ, ಅವ್ರಿಗೆ ಆತಂಕ ಇದೆ. ಪಾರ್ಲಿಮೆಂಟಲ್ಲಿ ನಾವು 26 ಸೀಟು, ಈಗ 27 ಅವರು, ನಾವು ಒಂದೇ ಇಂಡಿಪೆಂಡೆಂಟು ಅವ್ರ ಪರನೇ ಇದ್ದಾರಲ್ಲ, ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಈಗ BJP JDS ಅಲ್ಲೂ ಅವ್ರ ಪರನೇ ಇದ್ದಾರೆ. ಹಾಗಾಗಿ 27 ಸೀಟು ಈಗ ಪ್ರೆಸೆನ್ಸ್ ಇಟ್ಕೊಂಡು ಕಾವೇರಿ ಇಶ್ಯೂನಲ್ಲೇ ಅವ್ರದ್ದೇನು ಮಧ್ಯ ಪ್ರವೇಶ ಇಲ್ಲ. MP ಗಳದಾಗಲಿ ಅಥವಾ ಈ ಪಕ್ಷದ ಇಲ್ಲಿಯ BJP ಅಥವಾ ಜನತಾದಳ ಲೀಡ್ರ್ಗಳಾಗಲಿ ಪ್ರವೇಶ ಇಲ್ಲ. ಬರಗಾಲದಲ್ಲಿ ಅವ್ರದ್ದು ಯಾವುದೂ ಸಹ ಎಫರ್ಟ್ ಇಲ್ಲ. ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ, ಅದೇನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಪ್ರವಾಸಕ್ಕೆ ಹೋಗ್ತಾರೆ, ಯಾವ ಕಾರಣಕ್ಕೆ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ಬೇಕು ಅಂದರೆ ಸೊ ಈ ಥರದ ಇಶ್ಯೂನೇ ಧರ್ಮ, ಜಾತಿ ಇಂಥದ್ದನ್ನೇ ಎತ್ಕಟ್ಟಬೇಕು. ಇದನ್ನೆಲ್ಲ ಕೇಳಕ್ಕೆ ಜನ ಎಷ್ಟು ದಿವಸ ಕೇಳ್ತಾರೆ? ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಹೇಳಿದಾರಂತಲ್ಲ ಸರ್. ಕುಮಾರಸ್ವಾಮಿ ಅವರು ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಪಕ್ಷದ ಕ್ಯಾಂಡಿಡೇಟ್ ಯಾರು ಅಂತ ನಾನು ಡಿಸೈಡ್ ಮಾಡೋಣ, ಅಥವಾ ನನಗೆ ಅವಶ್ಯಕತೆ ಏನಿದೆ ಅವರು? ಹಾಂ ಅಲ್ಲಪ್ಪ, ಅದೇ ಹೇಳ್ತಾ ಇದ್ದೀನಿ. ಜನತಾದಳದ್ದು BJP ಕ್ಯಾಂಡಿಡೇಟು 28 ಕ್ಷೇತ್ರದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕ್ತಾರೆ ಅಂತ ನನಗೆ ಯಾಕೆ ಅದರ ಅವಶ್ಯಕತೆ ಏನಿದೆ? ನನಗೆ ನಮ್ಮ ಪಕ್ಷದ ಅಷ್ಟೇ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಗೆ ಏನು ಬೇಕೋ ಅದನ್ನು ನಾವು ಸ್ಟ್ರಾಟಜಿ ಮಾಡ್ತೀವಿ. ನಾವು ಎದುರುಗಡೆ ಯಾರು ಬರ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಎದುರುಗಡೆಯವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಲ್ಲ. ನಾವು ನಮ್ಮ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು ಅಂತ ಹೊರಟ ಅಂತ. ಯಾಕೆ ಹೇಳ್ತಾರೆ ಅಂದರೆ BJPನಲ್ಲಿ MLAಗಳಿಗೆ ಅಸಮಾಧಾನ ಇದೆ. ನೀವು ನೋಡ್ತಾ ಇದ್ದೀರಾ, ಅಶೋಕ್ ಅಪೋಸಿಷನ್ ಲೀಡ್ರ್ ಆದಮೇಲೆ ಮತ್ತು ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಷ್ಟು ಜನ ಅಸಮಾಧಾನ ಮಾತಾಡ್ತಾ ಇದ್ದಾರೆ, ಎಷ್ಟು ಜನ ಅವ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. ಅವರೆಲ್ಲ ಪಕ್ಷ ಬಿಡ್ತಾರೋ ಅಥವಾ ಎಲ್ಲ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿರಲ್ವೋ ಒಂದು ಕಡೆ. ಜನತಾದಳದಲ್ಲಿ BJP ಜೊತೆ ಅಲಯನ್ಸ್ ಆದ ತಕ್ಷಣವೇ ಭಾಳಷ್ಟು ಜನಕ್ಕೆ ಸಮಾಧಾನ ಇಲ್ಲ. ಸೊ ಇವೆಲ್ಲರನ್ನೂ ಕಟ್ಟಾಕಬೇಕಲ್ಲ ಅವರು. ದಡ್ರಾ ನೀವು ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ, ನಾವೇ ಸರ್ಕಾರ ಮಾಡ್ತಿದ್ವಿ. ಹೆಂಗ್ರಿ? ಅಲ್ಲ ರೀ, 110 113 ಮಾಡ್ಕೊಂಡು 5 ವರ್ಷ ಆಡಳಿತ ಮಾಡ್ತಾರೆ. 130 ನಾವೇನು ಕಿವಿಗೆ ಹೂವು ಮಾಡ್ಕೊಂಡಿದ್ದೀವ? ಹಾಂ, ನಾವೇನು ರಾಜಕಾರಣದ ಪ್ರಜ್ಞೆ ಇರೋರು ಯಾರು ಇಲ್ವಾ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಇವ್ರು ಮಾತ್ರ ಬುದ್ಧಿವಂತರ. ಏನು ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ ಅಂತ ನೀವು ಕೇಳ್ತಿರಲ್ರಿ. ನೆನ್ನೆ ಮಾಧ್ಯಮದಲ್ಲಿ ಕೇಳ್ತಾಯಿದ್ರು, ನಮ್ಮ ಹುಡುಗರಿಗೆ ಖಾದ್ರಿ ಸಾಮಣ್ಣ ಅವ್ರದ್ದು ಒಂದು ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಹುಡುಗರಿಗೆಲ್ಲ ಒಂದು ಸ್ವಲ್ಪ ನಾವು ಟ್ರೈನಿಂಗ್ ಕೊಡ್ತೀವಿ. ನೀವೆಲ್ಲ ಬುದ್ಧಿವಂತರು ಆಗಬೇಕು ಅಂತ ನಾವು ಆಸೆ ಪಡೋರು. ನೀವು ಪ್ರಮುಖವಾದಂಥ ಮಾಧ್ಯಮ ಕ್ಷೇತ್ರದ ಕೆಲಸ ಮಾಡಬೇಕು ಅಂತ. ಅವ್ರು 136ಕ್ಕೆ ಸರ್ಕಾರ ತತ್ತೀವಿನ ನೀವು ಅರೇ ನಡ್ರಿ, ತಮಾಷೆ ಮಾಡಬೇಡ್ರಿ ಅಂತ ಹೇಳಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.